ನೋಡಿ ನಾವಿಲ್ಲೇ ಕಾರ್ ಪಾರ್ಕಿಂಗ್ ಮಾಡಿದ್ದೇವೆ. ಸೊ ಮಂದಾರ್ತಿ ಉತ್ಸವ ನೆನಪಿಟ್ಕೊಳ್ಳಿ, ಕಾರಲ್ಲಿ ಪಾರ್ಕಿಂಗ್ ಮಾಡಿದಂತ. ಗೇರು ಬೀಜ ಅಲ್ಲ, ಎಂತ ಇದು ಮರ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಂದಾರ್ತಿ ಉತ್ಸವಕ್ಕೆ ಬಂದಿದ್ದೇನೆ. ಇವತ್ತು ಗೆಂಡ ಸೇವೆ, ಹಾಗೆ ನಾನು ಫಸ್ಟ್ ಟೈಮ್ ಮಂದಾರ್ತಿ ಉತ್ಸವಕ್ಕೆ ಬರುವುದು, ಹಾಗೆ ಗೆಂಡ ಸೇವೆ ಕೂಡ ಫಸ್ಟ್ ಟೈಮ್ ನೋಡ್ತಿದ್ದೇನೆ. ಕಾರ್ ಪಾರ್ಕಿಂಗ್ ಮಾಡೋದೊಂದು ದೊಡ್ಡ ಕಷ್ಟ ಆಯಿತು. ಸಿಕ್ಕಾಪಟ್ಟೆ ಜನ, ವೆಹಿಕಲ್, ಅಬ್ಬ ಅಂತೂ ಒಂದು ಕಡೆ ನನಗೆ ಪಾರ್ಕಿಂಗ್ಗೆ ಜಾಗ ಸಿಕ್ಕಿತ್ತು. ಹೋಗುವ ಸ್ಟ್ರೀಟ್ ಎರಡು ಸೈಡ್ ಕೂಡ ಫುಲ್ ಮಾರ್ಕೆಟ್ ಬಂದಿದೆ. ಎಂತ ಇಲ್ಲ ಅಂತ ಇಲ್ಲ, ಹತ್ತೂರು ಸಾನ್ಮಾರಿಗಿಂತ ಇಲ್ಲಿ ಜಾಸ್ತಿ ಬಂದಿದೆ. ಕಾಂತಾರದ್ದು ಸ್ವಲ್ಪ ಜಾಸ್ತಿ ಏನೋ ಅನ್ನಪ್ರಸಾದ. ಸಿಕ್ಕಾಪಟ್ಟೆ ರಶ್ ಇದೆ. ನಾವಿವಾಗ ಸಂತೆ ಎಲ್ಲ ನೋಡಿಕೊಂಡು ನಿಧಾನ ದೇವಸ್ಥಾನದಾಚೆ ಹೋಗ್ತಾ ಇದ್ದೇವೆ. ಒಂದು ಕಡೆ ಕಾರ್ ಪಾರ್ಕಿಂಗ್ ಮಾಡಿದ್ದು, ಅಲ್ಲಿಂದ ತುಂಬ ನಡಿಲಿಕ್ಕಿತ್ತು ನಮಗೆ ದೇವಸ್ಥಾನಕ್ಕೆ ಬರಲಿಕ್ಕೆ. ಹಾಗೆ ಇವಾಗ ನಾವು ಅನ್ನಪ್ರಸಾದ, ಯಾಕಂದರೆ ಒಳಗಡೆ ಎಂಟ್ರಿ ಇಲ್ಲ, ಕೆಂಡ ಸೇವೆ ಆಗ್ತಾ ಇರೋದ್ರಿಂದಾಗಿ ದೇವಸ್ಥಾನದ ಒಳಗೆ ಎಂಟ್ರಿ ಇರೋದಿಲ್ಲ ಈಗ. ಸೊ ನಾವು ಅನ್ನ ಛತ್ರಕ್ಕೆ ಹೋಗ್ತಾ ಇದ್ದೇವೆ. ನನಗೆ ಇಲ್ಲಿದ್ದು ಮಾರ್ಕೆಟ್ ಎಲ್ಲ ತುಂಬ ಇಷ್ಟ ಆಯಿತು. ಅಂದರೆ ತುಂಬ ವೆರೈಟಿ ಇದೆ, ನಿಮಗೆ ಏನಿಲ್ಲ ಅಂತ ಇಲ್ಲ. ಒಂದು ಕಡೆ ಬೆಲ್ಟ್, ಒಂದು ಕಡೆ ರಗ್, ಈ ಥರ ಒಂದು ಕಡೆ ಚಾಪೆಗಳು, ಕಲ್ಲಂಗಡಿ ಹಣ್ಣುಗಳು, ತುಂಬ ಒಳ್ಳೆ ಇತ್ತು ಸಂತೆ. ಎಲ್ಲಿ ಮತ್ತು ಹೈಯೆಸ್ಟ್ ಬಂದಿದೆ ಮಂದಾರ್ತಿಯಲ್ಲಿ. ನಂದು ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು, ಹಾಗಾಗಿ ನನಗೆ ತುಂಬ ಖುಷಿಯಾಯಿತು ಇದೆಲ್ಲ ನೋಡಿ. ದೇವಸ್ಥಾನದ ಒಳಗೆ ಹೋಗಲಿಕ್ಕಿಲ್ಲ, ಹಾಗೆ ನಾವಿಲ್ಲಿ ತುಂಬ ಕಷ್ಟಪಟ್ಟು ಗೋಡೆಯಿಂದ ನೋಡ್ತಿದ್ದೇವೆ. ಒಂದು ಗೋಡೆ, ದೊಡ್ಡ ಗೋಡೆ ಅಡ್ಡ ಬೇರೆ ಇದೆ. ಇಲ್ಲಿ ಗೆಂಡ ಸೇವೆ ಇದಾಗ್ತಾ ಇರೋದು, ಮಕ್ಕಳನ್ನೆಲ್ಲ ಹೊತ್ಕೊಂಡು ಎಲ್ಲ ಅಮ್ಮಂದಿರೆಲ್ಲ ಮಾಡ್ತಿದ್ದಾರೆ ಗೆಂಡ ಸೇವೆನೂ. ತುಂಬ ಒಳ್ಳೆ ಇರುತ್ತೆ ಇದು ನೋಡಲಿಕ್ಕೆ. ನಾನು ಕೂಡ ಫಸ್ಟ್ ಟೈಮ್ ನೋಡ್ತಿರೋದು. ಮಂದಾರ್ತಿ ನಮಗಿಷ್ಟು ಹತ್ತಿರ ಇದ್ದರೂ ಉತ್ಸವಕ್ಕೆಲ್ಲ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಈ ವರ್ಷ ಏನೋ ದೇವರ ಕರೆ ಬಂತು, ಹಾಗೆ ನಾವು ಕೂಡ ಮಂದಾರ್ತಿ ಉತ್ಸವಕ್ಕೆ ಬಂದಿದ್ದೀವಿ. ಅನ್ನಪ್ರಸಾದದ ಬಗ್ಗೆ ಎರಡು ಮಾತಿಲ್ಲ, ಎಂಥ ರುಚಿ ಹೇಳ್ತೀರಾ. ಅನ್ನ ಸಾರು, ಅನ್ನ ಕೊದ್ದೇಲು, ಅನ್ನ ಮಜ್ಜಿಗೆ, ಆಮೇಲೆ ಗೋಧಿ ಗೆಣಸು ಪಾಯಸ, ಲಡ್ಡು, ಇಷ್ಟೆಲ್ಲ ಇತ್ತು ಇವತ್ತು ರಥೋತ್ಸವದ ಪ್ರಯುಕ್ತ, ಉತ್ಸವದ ಪ್ರಯುಕ್ತ. ಕೊಡಿ ಬ್ಯಾಗ್ ಇಟ್ಕೊಳ್ತೇನೆ. ಮಡ್ಕ ಸೋಡಾಯ ಮಡ್ಕ ಮಸದಾಯಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಮಂದಾರ್ತಿ ಉತ್ಸವ. ವಿಡಿಯೋ ಎಲ್ಲ ತುಂಬ ಶೇಕ್ ಆಗಿದೆ, ಕ್ಲಿಯರ್ ಇಲ್ಲ. ಅಂದರೆ ತುಂಬ ಸಿಕ್ಕಾಪಟ್ಟೆ ಜನ, ಬೇರೆ ದೇವಸ್ಥಾನದೊಳಗೆಲ್ಲ ವಿಡಿಯೋ ಕೂಡ ರೆಕಾರ್ಡ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಹಾಗಾಗಿ ಆದಷ್ಟು ಮಾಡಿದ್ದೇನೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯ ತನಕ ಬಾಯ್ ಬಾಯ್.